ಆಲೂರು ಹಳ್ಳಿಯಲ್ಲಿ ಒಬ್ಬ ವೃದ್ಧಾಯ ಮಡಿಲಲ್ಲಿ ಹುಟ್ಟಿದ ಹಸು ಲಕ್ಷ್ಮಿ. ಸುಂದರ ದೇಹ, ಮೈ ಮೇಲೆ ಬಿಳಿ ಕಪ್ಪು ಚಿತ್ತಾರ ಮಾರ್ಕಿಂಗ್ಸ್. ಆದರೆ ವಿಶೇಷವೆಂದರೆ ಲಕ್ಷ್ಮಿಗೆ ಜನ್ಮದಿಂದಲೇ ದೇವಭಕ್ತಿ ಅಂಟಿಸಿಕೊಂಡಿತ್ತಂತೆ. ಪ್ರತಿ ಬೆಳಗ್ಗೆ ಲಕ್ಷ್ಮಿ ಎದ್ದ ಕೂಡಲೇ ಹಳ್ಳಿ ಹನುಮಂತ ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿಯ ಮುಂದೆ ನಿಂತು ಗಂಟೆ ಹೊಡೆದಂತೆ ಮೂಗು ಹಾಕಿ ಓಂಕಾರ ಧ್ವನಿ ಮಾಡುತ್ತಿತ್ತು. ಹಳ್ಳಿ ಜನ ಕೇಳುತ್ತಿದ್ದರು, ಈ ಹಸುವಿಗೆ ದೇವರ ದರ್ಶನ ಬೇಕಂತೆ. ಪೂಜಾರಿ ಕೊನೆಯದಾಗಿ ಎನ್ನುತ್ತಿದ್ದರು, ಲಕ್ಷ್ಮಿಯೇ ಮೊದಲು ಬಂದಿದ್ದಾಳೆ, ಪ್ರಸಾದ ಮೊದಲಿಗೆ. ಅದಕ್ಕೆ ಒಂದು ದಿನ ದೇವಾಲಯದ ಬಾಗಿಲು ಸರಿಯಾಗಿ ಮುಚ್ಚಲಾಗದೆ ಇದ್ದಿತು. ರಾತ್ರಿ ಯಾರೆಯೂ ಕಳ್ಳನು ಒಳಗೆ ನುಗ್ಗಿ ದೇವರ ಒಡವೆ ಕದಿಯುತ್ತಿದ್ದ. ಆ ಸಮಯದಲ್ಲಿ ಲಕ್ಷ್ಮಿ ಮನೆ ಬಿಟ್ಟು ನೇರ ದೇವಾಲಯಕ್ಕೋಡಿದಳು. ಒಳಗೆ ನುಗ್ಗಿ ಹೊರತೆಗೆದ ಕಳ್ಳನಿಗೆ ತಡೆ ನೀಡಿದಳು. ದಿನವಿಡೀ ಶಾಂತವಾಗಿ ಇರುವ ಹಸು ಹೀಗೆ ಗರ್ಜನೆ ಮಾಡಿ ಗಡಿಯಾರದಂತೆ ಹೊಡೆದು ಬೆನ್ನು ಎತ್ತಿ ಕಳ್ಳನನ್ನು ಅಚ್ಚರಿಯಿಂದ ಗೆಲಾಯಿಸಿತು. ಆ ಶಬ್ದ ಕೇಳಿದ ಹಳ್ಳಿ ಜನ ಓಡಿ ಬಂದು ಕಳ್ಳನನ್ನು ಹಿಡಿದು ಕೊಟ್ಟರು. ಆ ದಿನದಿಂದಲೂ ಲಕ್ಷ್ಮಿಗೆ ಗೋಮಾತೆಯಂತೂ ಮಾತ್ರವಲ್ಲ, ದೇವರ ರಕ್ಷಣೆಯ ದೂತ ಎಂದು ಪೂಜೆ ಪ್ರಾರಂಭವಾಯಿತು. ದೇವಸ್ಥಾನದ ಮುಂಭಾಗದಲ್ಲಿ ಎ ಲಕ್ಷ್ಮಿ ಗೋಭಕ್ತಿ ಮೂರ್ತಿ ಎ ಎಂಬ ಶಿಲೆಯನ್ನು ಸ್ಥಾಪಿಸಲಾಯಿತು.